ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ನೀವು ಅದನ್ನ ಡಿಸಿ ಹತ್ರ ಚಾಲೆಂಜ್ ಮಾಡಿ. ಅಲ್ಲ, ಡಿಸಿ ಹತ್ರ ಚಾಲೆಂಜ್ ಮಾಡುವ, ರಸ್ತೆಯಲ್ಲಿ ಅಡ್ಡ ನಿಲ್ಲಿಸಿ ಮಾಡುವ, ರಸ್ತೆಯಲ್ಲಿ ಸರ್ ನೋಡಿ, ನೀವು ರಸ್ತೆಯಲ್ಲಿ ಅಡ್ಡ ಹಾಕುವ ಅವಶ್ಯಕತೆ ಇರಲಿಲ್ಲ. ಸೈಡಿಗೆ ಕರೆದು ನೀವು ಹೇಳ್ಬೋದು. ನೋಡಿ, ನಮಗೆ ಕೇಳಿ, ಬಂದಿಲ್ಲ ಕಾಲು. ಒಬ್ಬ ಗೋರಕ್ಷಣಾ ನೀವು ಇಲ್ಲಿ ಸಾಕಿರ್ತಕ್ಕಂಥ ನಾಯಿ ಅವ ಮಹೇಶ್ ತಿಮ್ರೋಟಿ ಹಿಂಬಾಲಕರು ಪುನೀತ್ ಕೆರಳಿಯನ್ನು ತಡೆಯುವ ಸಾಧ್ಯತೆ ಇದೆ. ಕಾನೂನು ಬಾಹಿರ ನನ್ನನ್ನು ಯಾಕೆ ತಡೀತಾರೆ? ಉಸಿರಾಗಿ ಬಂದ್ರೆ ಅವರು ಇವರ ಸವಾಲುಗಳನ್ನು ಪೂರೈಸಿಕೊಳ್ಳುವ ನಿಟ್ಟಿನಲ್ಲಿ ಸಂಘರ್ಷ ಆಗುವ ಸಾಧ್ಯತೆ ಇದ್ದು ಇದರಿಂದ ಉಜಿರೆ ಗ್ರಾಮದಲ್ಲಿ ಪೂರ್ಣ ಅಶಾಂತಿ ಉಂಟಾಗುತ್ತೆ. ಉಜಿರೆಯಲ್ಲಿ ಅಶಾಂತಿ ಉಂಟಾಗ್ಲಿಕ್ಕೆ ನಾವು ಕಾರಣ ಅಲ್ಲ. ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ತಾಕತ್ತಿದ್ರೆ ಉಜಿರೆಗೆ ಬಾ ಅಂತ ಕರೆದ್ದಲ್ಲ. ಅವಾಗ ನೀವು ಕ್ರಮ ಜರುಗಿಸಿ ಜೈಲಿಗೆ ಹಾಕಿದ್ರೆ ನಾವ್ ಯಾಕೆ ಬರ್ಬೇಕಿತ್ತು? ಇಲ್ಲಿಗೆ ಯಾಕೆ ಬರ್ಬೇಕಿತ್ತು? ಚಕ್ರವರ್ತಿ ಸೂಲಿಬೆಲೆಗೆ ಚಪ್ಪಲಿ ಹೊಡಿತೀನಿ ಅಂದಾಗ ಅವರಿಗೆ ನೀವು ಬೂಟು ಸಿಕ್ಸಿದ್ರೆ ಬಾಯಿಗೆ ಹಿಂಗ್ ಮಾಡಿದ್ರೆ ಅವ ಬಾಯಿ ಬಿಟ್ರೆ ಧರ್ಮಸ್ಥಳದ ವಿರುದ್ಧ, ಮಂಜುನಾಥ ಸ್ವಾಮಿಯ ವಿರುದ್ಧ ಪದೇ ಪದೇ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ. ಉಜಿರೆಯ ಇಲ್ಲಿಗೆ ಬಂದ್ರೆ ತಾಕತ್ತಿದ್ರೆ ತಡೀರಿ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ವೀರೇಂದ್ರ ಹೆಗ್ಗಡೆ ಅವರನ್ನ ಸೂಳೆ ಮಗ ಅಂತ ಕರೆದವನಿಗೆ ಏನು ಆಕ್ಷನ್ ಇಲ್ಲ. ಮಹೇಶ್ ತಿಮ್ಮರಡ್ಡಿ ಅನ್ನೋ ವ್ಯಕ್ತಿ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ತಾಕತ್ತಿದ್ರೆ ಉಸಿರಾಗೆ ಬಾ ಮೆಕ್ಕರೆ ಹೊಡಿತೀವಿ ಅಂತ ಹೇಳಿದ್ದ. ಅಪ್ಪನಿಗೆ ಹೋಗ್ತಿದ್ದ ಮಗ ಬಚ್ಚಿಡ್ಕೊಂಡಿರ್ತಾನೆ ಎಲ್ಲಾದ್ರೂ. ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.